ಈ ಮದುವೆ ಹೆಣ್ಣಿನ ಕರ್ತವ್ಯಗಳೇನು ಅಂತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈಗ ನಾನು ನಿನ್ನೆ ಕೇಳಬೇಕು, ಯಾವ ರೀತಿ ಮದುವೆ ಹೆಣ್ಣು ಸಿದ್ಧತೆ ಆಗಬೇಕು ಆಗಿರಬೇಕಿತ್ತು? ಎರಡಕ್ಕೂ ಕ್ವಶನ್ ಒಂದೇ ಆನ್ಸರ್. ಮದುವೆ ಹೆಣ್ಣು ಸಿದ್ಧತೆ ಆಗಬೇಕು, ಹೌದು, ಆಗಿರಬೇಕಾಗಿತ್ತು ಅಂದರೆ ಆಗಿರೋರಿಗೆ, ಆಗೋರಿಗೆ ಸಿದ್ಧತೆ ಯಾವುದಾಗಬೇಕು? ಇದು ಈ ಪ್ರಶ್ನೆಗೆ ಉತ್ತರ ಬೇಕಲ್ಲಮ್ಮ? ಹೌದು, ಬೇಕು ಗುರುಜಿ. ನಿನ್ನ ಪ್ರಕಾರ ಏನು ಹೇಳ್ಬೋದು? ಮದುವೆ ಹೆಣ್ಣು ಸಿದ್ಧತೆ ಆಗಬೇಕು ಅಂದರೆ ಏನು? ಸಿದ್ಧತೆ ಆಗಿರ್ತಾರೆ, ಮದುವೆ ಆಗೋದಕ್ಕೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಆಗಬೇಕು ಅಂತೀಯಾ? ಇನ್ನೂ ಡೌಟ್ ಅಂದರೆ ಆರೋಗ್ಯ ಚೆನ್ನಾಗಿರಬೇಕು, ನಿದ್ದೆ ಚೆನ್ನಾಗಿ ಮಾಡ್ತಿರ್ಬೇಕು. ಅದೆರಡು ಬರಲ್ವಲ್ಲ, ಬಂದಿರಲ್ವಲ್ಲ. ಈಗ ಮದುವೆ ಆಗೋಕ್ಕೆ ನಿದ್ದೆ ಚೆನ್ನಾಗಿ ಬರಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂತಕ್ಕಂಥ ವಿಚಾರ ಎಷ್ಟು ಜನ ಗೊತ್ತಿದ್ದು? ದೇವ್ರು ಕೊಟ್ಟಿದ್ದು ನಿದ್ದೆ ಮಾಡಿದೆ ಏನು ಮಾಡ್ತಾರೆ ಅಂತಾರೆ ಅಲ್ವಾ? ಆದರೆ ನಿದ್ದೆನೂ ಬರಲ್ಲ, ಆರೋಗ್ಯನೂ ಚೆನ್ನಾಗಿರಲ್ಲ. ಚೆನ್ನಾಗಿಲ್ಲ ಅಂತ ಯಾರು ಒಪ್ಕೊಳ್ಳಲ್ಲ. ಹೌದು, ಊಟ ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಆದರೆ ಆ ಮದುವೆಗೆ ಸಿದ್ಧತೆ ಏನು ಅಂತಕ್ಕಂತಹ ವಿಚಾರಕ್ಕೆ ನಾವು ತುಂಬ ದೂರ ಇದ್ದೀವಿ ಅಂತಕ್ಕಂತಹ ಒಂದು ಪ್ರಶ್ನೆಗೆ ಉತ್ತರ ಇವತ್ತು ಬೇಕು. ಮದುವೆಗೆ ಸಿದ್ಧತೆ, ಹೆಣ್ಣು ಕರ್ತವ್ಯ, ಹೆಣ್ಣಿನ ಕರ್ತವ್ಯ ಏನು? ಕರ್ತವ್ಯ ಅಪ್ಪ ಹೇಳ್ತಾರೆ, ಅಮ್ಮ ಹೇಳ್ತಾರೆ, ಮದುವೆ ಮಾಡ್ಕೊ, ಅದು ಕರ್ತವ್ಯ ಅಲ್ಲ, ಅದು ಅವ್ರ ಕರ್ತವ್ಯ. ಆದರೂ ಸುಳ್ಳೆ ಅದು. ತಂದೆ ತಾಯಿ ಮಾಡಿರೋದು ಸುಳ್ಳೆ, ಮಾಡುತ್ತಿರುವುದು ಸುಳ್ಳೆ. ಏನು ಅಂದರೆ ಹೆಣ್ಣನ್ನು ಸಿದ್ಧತೆ ಮಾಡೇ ಇಲ್ಲ. ಓದಿಸಿರ್ಬೋದು, ವಯಸ್ಸಿಗೆ ತಕ್ಕಂತೆ ಮದುವೆ ಮಾಡ್ತಾ ಇರಬಹುದೇನೋ, ವಯಸ್ಸಿಗೆ ತಕ್ಕಂತೆ ನಡೀತಾ ಇಲ್ಲ. ಸೊ ಅವರು ಲೋಪ. ಇನ್ನು ಮದುವೆ ಹೆಣ್ಣು ಇನ್ನೂ ಲೋಪ. ಈ ಎರಡೂ ಕಡೆ ತಪ್ಪಾಗಿರ್ತಕ್ಕಂತಹ ಕಾರಣ ಅದಕ್ಕೆ ಉತ್ತರ ಬೇಕು. ಈ ಎರಡೂ ಕಡೆ ತಪ್ಪು, ತಂದೆ ತಾಯಿ ತಪ್ಪು, ಮದುವೆ ಆಗೋ ಹೆಣ್ಣು ತಪ್ಪು. ಈ ಎರಡೂ ತಪ್ಪಿಗೆ ಉತ್ತರ ಯಾವುದು ಅಂತಕ್ಕಂಥದ್ದು ಇವತ್ತಿನ ಒಂದು ವಿಷಯ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಯಾವುದದು ಎರಡು ಅಂದರೆ, ಒಂದು ಜ್ಞಾನ. ಹೆಣ್ಣೇನಾಗಿರಬೇಕು? ಜ್ಞಾನವಂತೆ ಆಗಿರಲೇಬೇಕು ಮದುವೆಗೆ. ಅಂದರೆ ಜೀವನಕ್ಕೋಸ್ಕರವಾಗಿ, ಮದುವೆಗೋಸ್ಕರ, ಗಂಡನಿಗೋಸ್ಕರ ಅಲ್ಲ. ತನ್ನ ಜೀವನ ಶ್ರದ್ಧಾಪೂರ್ವಕವಾಗಿ ಪ್ರತಿ ಕ್ಷಣನೂ ಕೂಡ ನಾನು ಈ ಸಮಯಕ್ಕೆ ಇದು ಮಾಡಬೇಕು, ಮಾಡ್ತಾಯಿದ್ದೀನಿ, ಇದಿದ್ರೆ ಸಾಕಲ್ಲ. ಅದು ಊಟ ಇರ್ಬೋದು, ಕೆಲಸ ಇರ್ಬೋದು, ಮಲ್ಕೊಳ್ಳೋ ಏನೇ ಆಗಿರ್ಬೋದು. ಇದನ್ನು ಶ್ರದ್ಧೆ ಅಂತಾರೆ. ಈ ಶ್ರದ್ಧೆ ಎಲ್ಲಿರುತ್ತೋ ಅಲ್ಲಿ ಜ್ಞಾನ ಇರುತ್ತೆ.